ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಮನೆಯಲ್ಲೇ ಕೂತು ಮೀಶೋ ಅಲ್ಲಿ ಹೇಗೆ ಹಣ ಗಳಿಸಬಹುದನ್ನು ತೋರಿಸ್ತೀನಿ. ನೀವು ಮೀಶೋ ಆ್ಯಪ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇದು ಫಸ್ಟ್ ಟೈಮ್ ನೀವು ಈ ಆ್ಯಪನ್ನು ಓಪನ್ ಮಾಡಿದರೆ ನಿಮಗೆ ಸೈನ್ ಅಪ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ, OTP ಹಾಕಿ ಸೈನ್ ಅಪ್ ಆಗಬೇಡಿ. ಒಂದು ಸಲ ಸೈನ್ ಅಪ್ ಆದಮೇಲೆ ನಿಮಗೆ ಇವಾಗ ಇದರಲ್ಲಿ ನೋಡಿ ಎಷ್ಟೋ ಪ್ರಾಡಕ್ಟ್ ಇರುತ್ತೆ. ನೀವು ಈ ಪ್ರಾಡಕ್ಟನ್ನ ಮಾರ್ಕೆಟಿಂಗ್ ಮಾಡಬೇಕು. ನೀವು ಇನ್ನೊಬ್ಬರಿಗೆ ಸೆಲ್ ಮಾಡಬೇಕಂದ್ರೆ ನೋಡಿ, ಈಗ ಈ ಪ್ರಾಡಕ್ಟ್ ಹೋದೆ, ಈ ಪ್ರಾಡಕ್ಟನ್ನ ನೀವು ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಕಡೆ ನೀವು ಮಾರ್ಕೆಟಿಂಗ್ ಮಾಡಿ. ಸ್ಮಾಲ್ ರೀಲ್ಸ್ ಮಾಡಿ, ರೀಲ್ಸಲ್ಲಿ ಈ ಪ್ರಾಡಕ್ಟ್ ಡೀಟೇಲ್ಸ್ ಹಾಕಿ. ಯಾರಾದರೂ ನಿಮಗೆ ಆರ್ಡರ್ಗೆ ನಮಗೆ ಬೇಕಂದರೆ ನೀವೇನು ಮಾಡಬೇಕು, ಅವ್ರಿಗೆ ಕಳಿಸ್ಬೇಕಂದ್ರೆ ಏನು ಮಾಡಬೇಕು ನಾನು ತೋರಿಸ್ತಾ ಇದ್ದೀನಿ. ನೀವು ಫಸ್ಟು ಪ್ರಾಡಕ್ಟ್ ಸಿಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಟು ಕಾರ್ಟ್ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಸೈಜ್ ಕೇಳ್ತಾ ಇದೆ, ಯಾಕಂದರೆ ಇದು ಬಟ್ಟೆ. ಸೈಜ್ ಸಿಲೆಕ್ಟ್ ಮಾಡಿ ಇಲ್ಲಿ ನೋಡಿ. ಇವಾಗ ನಿಮಗೆ ರಿಟರ್ನ್ ಮಾಡಬೇಕಂದ್ರೆ ಅದನ್ನು ನೋಡಿ, 144 ರುಪೀಸ್ ಅಂದರೆ ₹144 ಕೊಟ್ಟರೆ ನಿಮಗೆ ಈಸಿ ರಿಟರ್ನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಜಸ್ಟು ಆ್ಯಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಕಾರ್ಟನ್ನು ಸಿಲೆಕ್ಟ್ ಮಾಡಬೇಕು. ಕಾರ್ಟ್ ಸಿಲೆಕ್ಟ್ ಮಾಡಿದ ಮೇಲೆ ನಾನು ಬೇರೆ ಪ್ರಾಡಕ್ಟ್ ಇತ್ತು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಇದೆ. ಇವಾಗ ನೀವು ಯಾವುದು ಯಾರಿಗೆ ಕಳಿಸ್ಬೇಕಂತಿದ್ದೀರಲ್ಲ ಅದಿದೆ. ಇವಾಗ ನೀವು ಆ ಅವ್ರ ಅಡ್ರೆಸ್ಸು ಟೈಪ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಡೆಲಿವರಿ ಅಟ್ ಬ್ಯಾಂಗ್ಳೂರ್ ಅಂತ ಇದೆ. ನೀವು ಅದನ್ನು ಚೇಂಜ್ ಅಂತ ಸಿಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಬೇರೆ ಬೇರೆ ಅಡ್ರೆಸ್ ಇರುತ್ತೆ. ನಿಮಗೆ ಹೊಸ ಅಡ್ರೆಸ್ ಆ್ಯಡ್ ಮಾಡ್ಬೇಕಂದ್ರೆ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ಒನ್ಸ್ ನೇಮು ಅವ್ರ ನಂಬರ್ ಕೊಟ್ಟ ಮೇಲೆ ಸೊ ಅದು ಅಡ್ರೆಸ್ಸು ಇಲ್ಲ, ನೀವು ಎಂಟರ್ ಮ್ಯಾನ್ಯುವಲಿ ಅಂತಿದೆಯಲ್ಲ, ಈಗ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಎಂಟರ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದರೆ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ಮೇಲೆ ಎಂಟರ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದರೆ ಅದು ಬೇರೆ ಡೀಟೇಲ್ಸು, ನೀವು ಅಡ್ರೆಸ್ ಡೀಟೇಲ್ಸು ಎಂಟರ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಎಂಟರ್ ಆದಮೇಲೆ ಇವಾಗ ಆ ಅಡ್ರೆಸ್ಸು, ಈಗ ಇದೊಂದು ಅಡ್ರೆಸ್ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸಿಲೆಕ್ಟ್ ಮಾಡಿದ ಮೇಲೆ ನೀವು ಏನು ಮಾಡಬೇಕು, ಡೆಲಿವರ್ ಟು ದಿಸ್ ಅಡ್ರೆಸ್ ಅಂತ ಸಿಲೆಕ್ಟ್ ಮಾಡಬೇಕು. ಸಿಲೆಕ್ಟ್ ಮಾಡಿದ ಮೇಲೆ ನೋಡಿ, ಅದು ಡೀಟೇಲ್ಸ್ ತೋರಿಸ್ತಾ ಇದೆ. ಡೆಲಿವರಿಂಗ್ ಟು, ಎಷ್ಟು ಅಮೌಂಟು, ಎಷ್ಟು ಡಿಸ್ಕೌಂಟ್ ಇದೆ. ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಈಗ ಮತ್ತೆ ಇನ್ನೊಂದು ಡೀಟೇಲ್ಸ್ ತೋರಿಸುತ್ತೆ, ಅಡ್ರೆಸ್ ಡೀಟೇಲ್ಸು, ಆ ಪ್ರಾಡಕ್ಟು, ಅಮೌಂಟು ಎಲ್ಲ. ಮತ್ತೆ ಕ್ಲಿಕ್ ಆನ್ ಕಂಟಿನ್ಯೂ. ಆಮೇಲೆ ನೋಡಿ, ಯಾರು ಕಳಿಸ್ತಾ ಇರ್ತೀರಲ್ಲ, ಪ್ರಾಡಕ್ಟ್ ಸೆಲ್ ಮಾಡ್ತಾ ಇರ್ತೀರಲ್ಲ, ನೀವು ಯಾವಾಗಲಾದ್ರೂ ಆವಾಗ ಕ್ಯಾಶ್ ಆನ್ ಡೆಲಿವರಿ ಅಂತಲೇ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಅದು ಕೇಳುತ್ತೆ ರೀಸೆಲ್ಲಿಂಗ್ ದ ಆರ್ಡರ್ ಅಂತ. ಅಲ್ಲಿ ಏನು ಮಾಡಿ, ಸಿಲೆಕ್ಟ್ ಮಾಡಿ ಅದನ್ನು. ಆವಾಗ ಕೇಳುತ್ತೆ ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂದರೆ ನಿಮಗೆ ಈ ಪ್ರಾಡಕ್ಟ್ ಸೆಲ್ ಮಾಡಿದ ಮೇಲೆ ಎಷ್ಟು ನಿಮಗೆ ಮಾರ್ಜಿನ್ ಬೇಕು. ₹50 ಬೇಕಾ, ₹100 ಬೇಕಾ, ಅದನ್ನು ನೀವು ಟೈಪ್ ಮಾಡಬೇಕು. ಅದಕ್ಕೆ ಎಸ್ ಅಂತ ಸಿಲೆಕ್ಟ್ ಮಾಡಿ. ಸಿಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ತೋರಿಸುತ್ತೆ ₹161 ಈ ಪ್ರಾಡಕ್ಟ್ ಬೆಲೆ. ಈಗ ನಿಮಗೆ ಇದ್ರ ಮೇಲೆ ನನಗೊಂದು ₹50 ಬೇಕಂದರೆ ನೀವು ಆ ₹50 ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ, 1:211. ಸೊ ₹50 ನಿಮ್ಮದು ಮಾರ್ಜಿನ್ ಇದರಲ್ಲಿ. ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಆಮೇಲೆ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿಬಿಡಿ. ಮಾಡಿದ ಮೇಲೆ ಏನಾಗುತ್ತೆ, ಈ ಆರ್ಡರು ಅವ್ರಿಗೆ ತಲುಪಿದ ಮೇಲೆ, ಅವ್ರು ಡೆಲಿವರಿ ತೊಗೊಂಡ್ಮೇಲೆ ಅದು ಏನು ಅವ್ರು ಕಲೆಕ್ಟ್ ಮಾಡೋದು ಇಲ್ಲಿ ನೋಡಿ, ಇದು 161. ನಿಮ್ಮ ಮಾರ್ಜಿನ್ ಸೇರಿಸಿದರೆ ₹50. ಸೊ ಇದ್ರದ್ದು ಫುಲ್ ಆರ್ಡರ್ ಬೆಲೆ ಎಷ್ಟು ಗೊತ್ತಾ, ಇವಾಗ 211. ಸೊ ಇವರು ಕಸ್ಟಮರಿಂದ 211 ಕಲೆಕ್ಟ್ ಮಾಡ್ತಾರೆ. ಅವ್ರದ್ದು ಪ್ರಾಡಕ್ಟ್ ಪ್ರೈಸ್ ಇರೋದು 161. ₹50 ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಆ ಡೀಟೇಲ್ಸು ನಿಮಗೆ ಹೇಗೆ ಬ್ಯಾಂಕಿಗೆ ಬರುತ್ತಂದರೆ, ನೀವೇನು ಮಾಡಿ, ನಾನು ತೋರಿಸ್ತಾ ಇದ್ದೀನಿ. ನಿಮ್ಮದು ಪ್ರೊಫೈಲ್ ಇಲ್ಲಿ ಬಟನ್ ಕಾಣಿಸ್ತಾ ಇದೆಯಲ್ಲ ಎಡಗಡೆ ಮೇಲೆ, ಅದ್ರ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಬ್ಯಾಂಕ್ ಆ್ಯಂಡ್ UPI ಡೀಟೇಲ್ಸ್ ಅಂತ ಇದೆ. ಇವಾಗ ನಾನು ಅದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಪರ್ಸ್ನಲ್ ಡೀಟೇಲ್ಸ್ ಅದರಲ್ಲಿದೆ.
ಅದಕ್ಕೆ ನೀವು ಇದನ್ನು ಕ್ಲಿಕ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಆದರೂ ಆ್ಯಡ್ ಮಾಡಿ, UPI ಡೀಟೇಲ್ಸ್ ಆದರೂ ಆ್ಯಡ್ ಮಾಡಿ. ಯಾವಾಗ ಅದು ಸಕ್ಸಸ್ಫುಲ್ ಡೆಲಿವರಿ ಆಗುತ್ತೆ, ಆ 50 ರುಪೀಸು ಅವ್ರು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇಮಿಡಿಯೇಟ್ಲಿ. ಓಕೆ, ಸೊ ಇವಾಗ ನಿಮಗೆ ಇಲ್ಲಿ ನೋಡಿ, ಇದು ಹೇಗೆ ಸೆಲ್ ಮಾಡೋದು, ಹೇಗೆ ಅರ್ನ್ ಮಾಡೋದು ತೋರಿಸಿದ್ದೀನಿ. ನಾನು ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮಗೆ ಇದನ್ನು ಹೇಗೆ ಫೇಸ್ಬುಕ್ಕಲ್ಲಿ ನಿಮಗೆ ಆ್ಯಡ್ ಹಾಕಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಯಾವುದಾದ್ರೂ ಪ್ರಾಡಕ್ಟನ್ನು ಅನ್ನೋದು ನಾನು ಬೇರೆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್. ಮತ್ತು ಇಂಥ ಯೂಸ್ಫುಲ್ ವಿಡಿಯೋಸ್ ನಿಮಗೆ ಬೇಕಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.